ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ನಂದು ಗ್ರ್ಯಾಜುಯೇಷನ್ ಡೇ ಇದೆ ಗೈಸ್ ನಮ್ಮ ಕಾಲೇಜಲ್ಲಿ ಇವತ್ತು. ಸೊ ಐ ಆಮ್ ಆಲ್ ರೆಡಿ. ನನ್ನ ಜೊತೆ ಅಕಂಪನಿ ಮಾಡ್ತಿರೋದು ನಮ್ಮ ಅಮ್ಮನೂ ರೆಡಿ ಇದ್ದಾರೆ. ನಮಗೆ 7 o'clock ಕಾಲೇಜಲ್ಲಿ ಇರಬೇಕು ಅಂತ ಹೇಳಿದರು. ಇವಾಗಲೇ ಆಲ್ರೆಡಿ 7 o'clock ಆಗಿಬಿಟ್ಟಿದೆ, ಬಟ್ ನಾನು ಆದರೂ ಇಲ್ಲೇ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ಗೈಸ್, ನಾನು ಕಾಲೇಜ್ಗೆ ಒಂದಿನ ಅಂತೂ ಕರೆಕ್ಟ್ ಟೈಮಿಂಗ್ಸ್ಗೆ ಹೋಗಿಲ್ಲ. ಯಾವಾಗಲೂ ಫಸ್ಟ್ ಪೀರಿಯಡ್ ಮಿಸ್ ಮಾಡ್ಕೊಂಡು ಸೆಕೆಂಡ್ ಪೀರಿಯಡ್ಗೆ ಹೋಗ್ತಾಯಿದ್ದೆ. ಟುಡೇ ಇಸ್ ದ ಲಾಸ್ಟ್ ಡೇ, ಅಂದರೆ ಇವತ್ತು ಗ್ರ್ಯಾಜುಯೇಷನ್ ಮಾಡಿ ಕಳಿಸ್ತಾರಲ್ವ. ಸೊ ನಾನು ಇವತ್ತು ಲೇಟಾಗಿ ಹೋಗ್ತಾಯಿದ್ದೀನಿ. ಇವತ್ತು ಕೂಡ ಆನ್ ಟೈಮ್ ಹೋಗಲ್ಲ. ನಮ್ಮಮ್ಮ ಪೂಜೆ ಮಾಡಿದ್ದಾರೆ ಗೈಸ್. ಆಲ್ಮೋಸ್ಟ್ ಆಲ್ರೆಡಿ 7:20 ಆಯಿತು, ಆದರೆ ನಾನೆಲ್ಲ ಇಲ್ಲೇ ಇದ್ದೀನಿ. ಗೈಸ್, ನಾನು ಕಾಲೇಜ್ಗೆ ಕಾರಲ್ಲಿ ಹೋಗಬೇಕು ಅಂತ ಅನ್ಕೊತಾ ಇದ್ದೆ ಯಾವಾಗಲೂ ನಾನು, ಬಟ್ ಆಗಿರಲಿಲ್ಲ. ಅಟ್ಲೀಸ್ಟ್ ಫಾರ್ ದ ಲಾಸ್ಟ್ ಡೇ ಆದರೂ ನಾನು ಕಾಲೇಜ್ಗೆ ಕಾರಲ್ಲಿ ಹೋಗ್ತಾಯಿದ್ದೀನಿ. ಅದು ನಾನೇ ಡ್ರೈವ್ ಮಾಡಿಕೊಂಡು ನಮ್ಮ ಅಮ್ಮನ್ನು ಕರ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಐ ಆಮ್ ಫೀಲಿಂಗ್ ವೆರಿ 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 ಹ್ಯಾಪಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ. ಆ್ಯಂಡ್ ದಟ್ಸ್ ಇಟ್. ಅದು ಗೈಸ್, ಸ್ಯಾರಿ ಹಾಕ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಸೊ ಗೈಸ್, ದಿಸ್ ಇಸ್ ಮೈ ಕಾಲೇಜ್. ಇಲ್ಲೆಲ್ಲರೂ ಗೌನ್ಸ್ ಎಲ್ಲ ಹಾಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಫೋಟೋ ಶೂಟ್ ನಡೀತಿದೆ ಅಲ್ಲಿ, ಕ್ಲಾಸ್ ಫೋಟೋ ಶೂಟ್. ಹಾಯ್, ಸಾಕು ಬಿಡು ಶಮಿತಾ. ಇವಾಗ ನಮ್ಮ ಕ್ಲಾಸ್ ಗ್ರೂಪ್ ಫೋಟೋಶೂಟ್ ಇತ್ತು. ಸೊ ಗೌನು ಕ್ಯಾಪ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ವಿ ಗೈಸ್. ದಿಸ್ ಈಸ್ ಮೈ ಕ್ಲಾಸ್ ECA. ಇದು ನಮ್ಮ ಕಾಲೇಜ್ದು ಇನ್ನೊಂದು ಸೈಡ್ ಗೈಸ್, ಹಾಸ್ಟೆಲ್ ಸೈಡು. ಇಲ್ಲಿ ಎಕ್ಸಾಮ್ಸ್ಗೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ ನಾವು. ಥ್ಯಾಂಕ್ ಯು ಸೋ ಮಚ್ ಅನ್ನಿ. Guys, we are the 4 girls started together, stayed together and ended the graduation together. Guys, ನಮ್ಮ 4 ಫ್ರೆಂಡ್ಸಲ್ಲಿ ನಾನು ಮತ್ತು ಅನನ್ಯ ಮಾತ್ರ ಬಂದು ಫ್ರೀಕ್ವೆಂಟಾಗಿ ವಾಶ್ರೂಮ್ಗೆ ಹೋಗ್ತಾ ಇದ್ವಿ. ಸೊ ಐ ಥಿಂಕ್ ನೌ ಶಿ ಇಸ್ ಗೋಯಿಂಗ್ ಟು ವಾಶ್ರೂಮ್. ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ವಾಶ್ರೂಮ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ಅವರ್ ಕಾಲೇಜ್. ಇವಾಗ ಫೋಟೋಶೂಟು, ನಾವು ಫೋಟೋಸ್ ಎಲ್ಲ ತಗೊಂಡು ಇವಾಗ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಇವೆಂಟ್ ಏನಾದರೂ ಇರುತ್ತೆ. ಸೊ ದಟ್ಸ್ ಇಟ್. ಇದು ಮೆಕ್ಯಾನಿಕಲ್ ಬ್ಲಾಕು. ನಾವು ಅಲ್ಲಿಗೆ ನಮ್ಮ ಕಾಲೇಜಲ್ಲಿ CAD ಕ್ಲಾಸು ಅದು ಇದು ತೊಗೊಳಕ್ಕೆ ಬರ್ತಾಯಿದ್ವಿ. ಇಲ್ಲಿ ಮುಂದೆ ಹೋದರೆ ಬಿಲ್ಡಿಂಗು, ಅಲ್ಲಿ ನಮ್ಮ ಕ್ಲಾಸಸ್ ಇತ್ತು. ಇಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಕ್ಲಾಸ್ ಅಥವಾ CADಗೆ ಬರ್ತಾಯಿದ್ವಿ. ಯರ್ ಲಾಸ್ಟ್ ವಾಶ್ರೂಮ್ ಇನ್ ಅವರ್ ಕಾಲೇಜ್. ಶೀ ಈಸ್ ಅನನ್ಯ. ಆ್ಯಂಡ್ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಗೈಸ್. ನಮ್ಮಮ್ಮ ನನ್ನ ಜೊತೆನೇ ಬಂದಿದ್ರಲ್ವ, ಸೊ ಜ್ಯೂಸ್ ತೊಗೊಂಡು ಬಂದಿದ್ರು. ದಿಸ್ ಇಸ್ ಅವರ್ ಕಾಲೇಜ್ ಆಡಿಟೋರಿಯಂ. US ಹಿಂದೆ 55 ಶಶಾಂಕ್, 54 ಹರ್ಷಿನಿ, 53 ಹರ್ಷಿನಿ, 55 ಶಶಾಂಕ್, 56 ನಾನು, 57 ಹೇಮಂತ್. ಹಾಯ್ ಮಾಡು. ಇಲ್ಲೂ US ಪ್ರಕಾರ ಕೂರಿಸಿದ್ರು ಗೈಸ್. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ವ, ಸೊ ದೂರ ಕೂತ್ಕೊಂಡಿದ್ವಿ. ಆ್ಯಂಡ್ ಇವಾಗ ಇವೆಂಟ್ ಸ್ಟಾರ್ಟ್ ಆಯಿತು. ಗೆಸ್ಟ್ ಎಲ್ಲ ಬಂದಿರ್ತಾರಲ್ಲ, ಅವ್ರ ಕೈಲೆಲ್ಲ ಸ್ಪೀಚ್ ಕೊಡಿಸಿ ಒಬ್ಬೊಬ್ಬರನ್ನೇ ಸ್ಟೇಜ್ ಮೇಲೆ ಕರೆದು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಎಲ್ಲ ಡಿಪಾರ್ಟ್ಮೆಂಟು ಆದಮೇಲೆ ಎಲ್ಲರಿಗೂ ಸೇರಿಸಿ ಓತ್ ಹೇಳ್ಸಿದ್ರು ಗೈಸ್ ನಮ್ಮ ಕೈಲಿ. ಡಿಯನ್ ಸರ್ಟಿಫಿಕೇಟ್ ಇದೆ ಒಳಗಡೆ. ನಾನು ಜೂನ್ 2026ರ ಈ ದಿನ ಚೈತನ್ಯ ಸ್ವರೂಪಿಯಾದ ದೇವರ ಮುಂದೆ ಪ್ರಮಾಣ
ಮಾಡುತ್ತಿರುವುದೇನೆಂದರೆ ನನ್ನ ಕಠಿಣ ಪಿತೃ ಹಾಗೂ ಗುರು ಹಿರಿಯರ ಅನುಗ್ರಹದಿಂದ ಪಡೆದ ನನ್ನ ದೈಹಿಕ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಮಾನವೀಯತೆ ಹಾಗೂ ಸ್ಫೂರ್ತಿಯಿಂದ ಕೂಡಿದ ಮೌಲ್ಯಗಳ ಪ್ರಸಾರಕ್ಕಾಗಿ ಇಲ್ಲಿ ನನ್ನ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ರು. ನನ್ನಿಬ್ಬರು ಫ್ರೆಂಡ್ಸ್ ಹಾಸ್ಟೆಲಲ್ಲಿದ್ದರು. ಸೊ ಅವ್ರ ಪೇರೆಂಟ್ಸ್ ಬಂದಾಗ ನಾವು ಇನ್ ಪರ್ಸನ್ ಆಗಿ ಮೀಟ್ ಆಗಿರ್ಲಿಲ್ವಲ್ಲ, ಸೊ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಮುದ್ದು letter, it is just read. What you wrote in that? You read now, you will get it. We'll return the gown. Come. I need to return this gown. Bye guys. Bye guys. When This scientific concept. next ಯಾವಾಗ ಮೀಟ್ ಆಗೋದು? Next Sunday. Next Sunday. See your face first. No, seriously, I'm telling you, next Sunday. Okay, We go for bye. it. Bye guys. Bye. This is the last video in our college. Bye. ತುಂಬಾ ನಿದ್ದೆ ಬಂದ್ಬಿಟ್ಟಿದೆ. ಓಕೆ ಫೋಟೋ ತೆಗಿತೀನಿ, ರಿಜಿಸ್ಟ್ರಿ ಬಂದಿಲ್ಲ. ಅಪ್ಪಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾ ಸಿಹಿ. ಅಪ್ಪಿ ಫ್ರೆಂಡ್ಸ್ಗೆಲ್ಲ ಸಿಹಿ ಫ್ರೆಂಡ್ ಆಗ್ಬಿಟ್ಟಿದ್ದಾಳೆ. ಅಕ್ಕಗೆ ಫ್ರೆಂಡ್ ಯಾಕೆ ತಿಂದ? ಇಷ್ಟು ಶೆಕೆಲಿ ಹೆಂಗೆ ನಿಮ್ಮ ಕೈ ಅಷ್ಟು ಕೋಲ್ಡ್ ಆಗಿದೆ? ಅನ್ಸಿಫಿಲ್ ಆಗಿದೆ ಇಷ್ಟು. ನಂದು ಕೋಲ್ಡ್ ಬಾಡಿ, ಅದಕ್ಕೆ. ಜೋರಾಗಿ ಮಳೆ ಬರುತ್ತಿರುವ ಕಾರಣ ಕಾರನ್ನು ಸೈಡ್ಗೆ ಹಾಕಿ ನಿಂತಿದ್ದೇವೆ. ಈ ಗೋಡೆ ಕಾಣಿಸ್ತಾ ಇಲ್ಲ. ಇದು ಗಿಫ್ಟು ನನ್ನ ಫ್ರೆಂಡ್ ಹುಸೈಫಾ ಕೊಟ್ಟಿದ್ದಾಳೆ ನನಗೆ. ಇನ್ನು ಓಪನ್ ಮಾಡಿ ಏನಿದೆ ಅಂತ ನೋಡಬೇಕು. ಆಮೇಲೆ ಅನಿಷ್ಕಾ ಕೂಡ ಒಂದು ಲೆಟರ್ ಕೊಟ್ಟಿದ್ದಾಳೆ ಗೈಸ್, ಅದು ಇದ್ರೊಳಗಡೆ ಹಾಕಿದ್ದೀನಿ. ಆಮೇಲೆ ಮನೆಗೆ ಹೋದ್ಮೇಲೆ ಓಪನ್ ಮಾಡಿಬಿಟ್ಟು ನೋಡೋಣ ಏನಿದೆ ಅಂತ. ನಮ್ಮ ಕಾಲೇಜ್ ಲಾಸ್ಟ್ ಡೇಸ್ ಮುಗೀತು. ಕಾಲೇಜ್ ಲೈಫ್ ಮುಗೀತು. ಒಂದು ಸ್ವಲ್ಪ ಈ ಕಡೆ ಬಂದು ಮಾತಾಡ್ತಾ ಇದ್ದೀನಿ ಅಲ್ವಾ. ಕಾಫಿ ಬಟ್ ಚಾಕ್ಲೇಟ್ ತಿಂದಿದ್ದೀನಿ ಗೈಸ್, ಕೇಳಿಸ್ತಿದ್ಯಾ? ಗೈಸ್ ನಾವು ಇವಾಗ ಮಾರ್ಕೆಟಿಗೆ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ. ಏನೋ ಹಾಲು ಖಾಲಿ ಆಗಿಬಿಟ್ಟಿತ್ತು, ತೊಗೊಂಡು ಹೋಗೋಣ ಅಂದ್ಬಿಟ್ಟು. ಇಲ್ಲಿ ಬಂದರೆ ಎಲ್ಲ ಥರ ಇರುತ್ತಲ್ವ ಗೈಸ್, ಎಲ್ಲ ಎತ್ತಿ ಬ್ಯಾಸ್ಕೆಟ್ಗೆ ಹಾಕೊಬೇಕು ಅಂತ ಅನಿಸುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಅನಿಸಿದ್ಯಾ? ನೋಡಿದೆಲ್ಲ ಚೆನ್ನಾಗಿರುತ್ತಲ್ವ, ಸೊ ಎತ್ತಿ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ಳೋದು. ಇದು ಹರ್ಷೀಸ್ ಎಕ್ಸಾಟಿಕ್ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ. ಇದೆ ಇಲ್ಲಿ ಪೋಮೋಗ್ರಾನೆಟ್ ಇದೆ, ರಾಸ್ಬೆರಿ ಇದೆ, ಇನ್ನೊಂದು ಗೂಸ್ಬೆರೀಸ್ ಅಂತ ಏನೋ ಬರುತ್ತೆ. ಸದ್ಯಕ್ಕೆ ವಿಲ್ ಟೇಕ್ ರಾಸ್ಬೆರಿ. ಕೈಸಲ್ಲಿ ಹರ್ಷೀಸ್ ಎಕ್ಸಾಟಿಕ್ಕು ಮತ್ತು ಕಿಸ್ಸಸ್ ಎರಡೂ ಇರುತ್ತೆ. ಬಟ್ ನನಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ. ಇದೇನು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಇದು ಚೆನ್ನಾಗಿರುತ್ತೆ. ಫಸ್ಟ್ ಚಾಕ್ಲೇಟ್ ಇರುತ್ತೆ, ಅದಂಗೆ ಫುಲ್ಲು ಚೀಪ್ಕೊಂಡಾದಮೇಲೆ ರಾಸ್ಬೆರಿ ಇಲ್ಲ ಪೋಮೋಗ್ರಾನೇಟ್ ಸಿಗುತ್ತೆ. ಬಟ್ ಇದರಲ್ಲಿ ಅಷ್ಟೊಂದೇನು ಚೆನ್ನಾಗಿರಲ್ಲ ಗೈಸ್. ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನಡ್ತಿದೆ ವುಮೆನ್ಸ್ ಗೈಸ್. ಇದು ನೋಡೋಕ್ಕೆ ಪ್ಯಾಕೆಟ್ ನೋಡಿ ಎಷ್ಟು ದೊಡ್ಡದಿದೆ. ಇದರಲ್ಲಿರೋದೇ 5 ಬಾಲ್ಸು 4 ಬಾಲ್ಸ್ ಅಷ್ಟೇ. ಚೆನ್ನಾಗಿರುತ್ತೆ ಗೈಸ್. ಇದು ಗೈಸ್ ಇಲ್ಲಿ ಬ್ರೌನೀಸು ವಾಫಲ್ಸ್ ಇದೆ. ಸೊ ನಾನು ಈ 3 ವಾಫಲ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲ ಅದೇ ಚಿಕ್ಕ ಕೇಕ್ಸ್ ಬರುತ್ತಲ್ವಾ, ಅದೆಲ್ಲ ಇದೆ. ಸದ್ಯಕ್ಕೆ ನಾನು ತೊಗೊಂಡಿರೋದು ಈ ಹರ್ಷೀಸ್ ಎಕ್ಸಾಟಿಕ್ ಚಾಕ್ಲೇಟು ಮತ್ತು ವಾಫಲ್ಸ್. ರೋಡ್ ನೋಡಿ ಗೈಸ್, ಇಲ್ಲಿ ಈ ಜೋಡಿಬೋದು ಹಂಗಾಗಿದೆ. ಯಪ್ಪ, ಮಳೆ ಬಂದರೆ ಇದೊಂದು ಪ್ರಾಬ್ಲಮ್. ಎಲ್ಲ ಕಡೆ ಫುಲ್ಲು ಈ ಜೋಡಿಯೋ ಥರ ನೀರು ನಿಂತ್ಕೊಳ್ಳುತ್ತೆ. ನಡ್ಕೊಂಡು ಹೋಗೋ ಕೂಡ ಜಾಗ ಇಲ್ಲ. ನಾಯಿ ಬೇರೆ ಬೊಗಳ್ತಿದೆ. ಬಂದಿಂಗೆಲ್ಲ ಬುಕ್ ಅಂತ ಕಚ್ಚಿಬಿಡ್ಬೇಕು. ಅದು ಓಡಿ ಬಂದಾಗ ನಾವು ಓಡೋಗ್ಬಿಡೋಣ. ಕಟ್ಟಿ ತಗೋಬಿಡಿಲ್ಲ ಬಾರಲ್ಲೇ ಅದೆಲ್ಲೋ ಕೂಗ್ತೈತೆ. ಕಟ್ಟಿ ತಗೊಬಂದಿಲ್ಲ ಹುಷ್ ಹುಷ್ ಅಂದರೆ ಹೋಗುತ್ತೆ. ಬಾ ನೋಡು, ಎಲ್ಲೋ ಕೂಗ್ತೈತೆ. ಅಮ್ಮ ಸಿಹಿ ನೋಡಿ, ಅವಳಿಗೊಂದು ಕೊಟ್ಟರೆ ಮಿಮ್ಮಿಗೆ ಅಂದ್ಬಿಟ್ಟು ಒಂದು ಇಸ್ಕೊಂಡು ಬಂದಿದ್ದಾಳೆ.
ಮಗಳೇ ನೋಡು, ನಂಗೊಂದು ಮಿಮ್ಮಿಗೊಂದು ಅಂತೆ. ಹಾ, ಇದು ಮಿಮ್ಮಿಗೆ. ಇದು ವೇಫಲ್ಸ್ ಅಲ್ಲ ಗೈಸ್, ವೇಫರ್ಸ್. ನಾನು ಇವಾಗ ನೋಡ್ತಾ ಇದ್ರೆ ನನ್ನ ಹೆಸರು ವೇಫಲ್ಸ್ ಅಲ್ಲ ಗೈಸ್. ಇದು ನನ್ನ ಫ್ರೆಂಡ್ ಹುಸೈಫಾ ನನಗೆ ಗಿಫ್ಟ್ ಕೊಟ್ಟಿರೋದು. ಅಂದರೆ ನಾವು 4 ಮೆಂಬರ್ಸ್ ಫ್ರೆಂಡ್ಸ್ ಇದ್ದೀವಿ. ಅದರಲ್ಲಿ ಹುಸೈಫಾ ಎಲ್ಲರಿಗೂ 3 ಜನಕ್ಕೂ ಕೊಟ್ಟಿದ್ದಾಳೆ. ನನ್ನ ಹೆಸರು ಬರ್ತಿದ್ದಾಳೆ ನೋಡಿ, ಹೇಮಲತಾ ಅಂತ. ಸೊ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಗೈಸ್. ಇದು ಒಂದು ಹ್ಯಾಂಡ್ ಬ್ಯಾಗ್ ಇದೆ. ಎಷ್ಟು ಚೆನ್ನಾಗಿ ವ್ರಾಪ್ ಮಾಡಿ ಕೊಟ್ಟಿದ್ದಾಳೆ ನೋಡಿ. ಓಪನ್ ಮಾಡಲ್ಲ ಗೈಸ್ ಇದನ್ನು. ಆ್ಯಂಡ್ ಲೆಟರ್ ಕೂಡ ಕೊಟ್ಟಿದ್ದಾಳೆ. ದಿಸ್ ಇಸ್ ದ ಲೆಟರ್, ವಿ ಗ್ರಾಜುಯೇಟೆಡ್. ಆ್ಯಂಡ್ ಇದ್ರೊಳಗಡೆ ಏನಿದೆ ಅಂತ, ಇಲ್ಲಿ ಸಮ್ ನೋಟ್ ಇದೆ, ಇಲ್ಲಿ ಫೋಟೋಸ್ ಇದೆ. ನೋಟು ನಾನೇ ಪರ್ಸ್ನಲ್ಲಾಗಿ ಓದ್ಕೊತೀನಿ ಗೈಸ್. ಈ ಫೋಟೋನ ನೋಡಿ, 4 ಫೋಟೋಸ್ ಫ್ರಮ್ 4 ಇಯರ್ಸ್. ಇದು ಫಸ್ಟ್ ಇಯರ್ ಫೋಟೋ. ನಾವು ಲಾಲ್ಬಾಗಿಗೆ ಒಂದು ಸಂಡೇ ಹೋಗಿದ್ವಿ, ಅದು ಇದು. ಆ್ಯಂಡ್ ಇದು ಐ ಥಿಂಕ್ ಸೆಕೆಂಡ್ ಇಯರ್ ಏನೋ ಗ್ರ್ಯಾಜುಯೇಷನ್ ಅಲ್ಲ, ಏನಂತಾರೆ ಅದಕ್ಕೆ, ಸಮ್ ಫಂಕ್ಷನ್ನು ಇವೆಂಟು ಇತ್ತು. ಟ್ರೆಡಿಷ್ನಲ್ ವೇರ್ ಇರುತ್ತಲ್ವ, ಸೊ ಅದು ಇದು ಸೆಕೆಂಡ್ ಇಯರ್ದು. ಆ್ಯಂಡ್ ಇದು ಥರ್ಡ್ ಇಯರ್ ಅನಿಷ್ಕಾ ಬರ್ತ್ಡೇದು. ಅವಳ ಬರ್ತ್ಡೇಗೆ ನಾವು ಒಂದು ಕೆಫೆಗೆ ಹೋಗಿದ್ವಿ, ಸೊ ಅಲ್ಲಿದ್ದು. ಇದು 4th ಇಯರ್ ಕಾಲೇಜ್ ಬೇಗ ಮುಗ್ದಿತ್ತು ಅಂದ್ಬಿಟ್ಟು ನಮ್ಮ ಕಾಲೇಜ್ ಹತ್ರ ಯಾವುದೋ ಒಂದು ಪಿಜ್ಜಾ ಶಾಪ್ ಇದೆ. ಸೊ ಅಲ್ಲಿ ಎವ್ರಿ ವೆನ್ಸ್ಡೇ ಮಂಡೇನೋ ಏನೋ ಆಫರ್ ಇರ್ತಿತ್ತು. ಸೊ ಕ್ಲಾಸ್ ಬೇಗ ಮುಗ್ತಿತ್ತು ಅಂತ ನಾವು ಹೋಗಿ ಇದು ಅಲ್ಲಿ ಫೋಟೋ ತೊಗೊಂಡಿದ್ದೆ ಇದು. ಸೊ ಇಟ್ಸ್ ಆಲ್ ಗುಡ್ ಮೆಮೊರಿ. ಇನ್ ಕೇಸ್ ಕಾಲೇಜ್ ಮುಗ್ದೋಯ್ತು, ಫೈನಲಿ ಗ್ರ್ಯಾಜುಯೇಟ್ ಆಗಿಬಿಟ್ವಿ. ಇನ್ನು ಮತ್ತೆ ನೋ ಮೋರ್ ಕಾಲೇಜ್, ಅಸೈನ್ಮೆಂಟ್ಸ್ ಇರೋಲ್ಲ, ಇನ್ನು ಲ್ಯಾಬ್ಸ್ ಇರೋಲ್ಲ, ಏನೂ ಇರೋಲ್ಲ. ಸೊ ಆದಷ್ಟು ಎಲ್ಲರೂ ಫುಲ್ ಕಾಲೇಜಲ್ಲಿ ಇದ್ದಷ್ಟು ಎಂಜಾಯ್ ಮಾಡಿ, ಓದೋದ್ರ ಜೊತೆಗೆ ಎಂಜಾಯ್ ಮಾಡಿ. ಬರೀ ಎಂಜಾಯ್ ಮಾಡಿ ಅಂತ ಹೇಳಲ್ಲ, ಓದೋದ್ರ ಜೊತೆಗೆ ಎಂಜಾಯ್ ಮಾಡಿ, ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕಾಲೇಜಲ್ಲಿದ್ದಾಗ ಯಾವಾಗಪ್ಪ ಕಾಲೇಜ್ ಮುಗಿಯುತ್ತೆ ಇದೆಲ್ಲ ಸಾಕು ಅನಿಸ್ಬಿಡುತ್ತೆ. ಮುಗ್ದಾದ್ಮೇಲೆ ಅಯ್ಯೋ ಮುಗ್ದೈತೆ ಅನಿಸುತ್ತೆ. ಸೊ ಎಂಜಾಯ್ ಟು ದ ಫುಲ್ಲೆಸ್ಟ್. ಇವಾಗ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಎಷ್ಟೊಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ಮರ್ತೋಗಿದೆ ತಗೊಳ್ಳೋ. ಅಂದರೆ ಕ್ಲಾಸ್ ರೂಮ್ಸ್ದು ನಾನು ಯಾವಾಗಲೂ ಲೇಟಾಗಿ ಹೋಗ್ತಿದ್ದೆ. ಸೊ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಒಂದು ಜಾಗ ಇರ್ತಿತ್ತು, ಅಲ್ಲಿ ವೆಯ್ಟ್ ಮಾಡಿ ಬಗ್ಗಿ ನೋಡಿ ಟೀಚರ್ಸು ಫಸ್ಟ್ ಪೀರಿಯಡ್ ಟೀಚರ್ ಈಚೆ ಹೋದ್ಮೇಲೆ ಆಮೇಲೆ ಹೋಗ್ತಿದ್ದೆ. ಅದನ್ನೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಾಕಾಗಲಿಲ್ಲ. ನಾನು ಬೇರೆ ಲೇಟಾಗಿ ಹೋಗಿದ್ದೆ. ಆಮೇಲೆ ಎಲ್ಲರೂ ಪೇರೆಂಟ್ಸ್ ಬಂದಿದ್ರಲ್ವ, ಸೊ ಫೋಟೋಸ್ ತೊಗೊಳ್ಳೋದು, ಪೇರೆಂಟ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡೋದು, ಆ ಬ್ಯುಸಿಲಿದ್ವಿ. ಸೊ ಅಲ್ಲಿ ಕ್ಲಾಸ್ ರೂಮ್ಸು ಅದೆಲ್ಲ ಹೋಗಿ ತೋರ್ಸೋಕ್ಕಾಗಿಲ್ಲ. ಯಾವುದೋ ಒಂದು 2-3 ಕ್ಲಿಪ್ಸ್ ಹಾಕಿರ್ತೀನಿ. ಎಲ್ಲಿ ನಾವು ಊಟ ಮಾಡ್ತಿದ್ದಿದ್ದು ಸ್ಪೇಸು, ಆಮೇಲೆ ಇನ್ನೊಂದು 2-3 ಹಾಕಿದ್ದೀನಿ. ಸೊ ಅಷ್ಟೇ ಹಾಕೋಕ್ಕಾಗಿತ್ತು. ಸೊ ಈ ವಿಡಿಯೋ ಶಾರ್ಟ್ ಆಗಿದ್ದರೂ ಮೆಮೊರೇಬಲ್ ಆಗಿರುತ್ತೆ, ಲೈಫ್ ಲಾಂಗ್ ನೋಡ್ಕೊಳ್ಬೋದು ಮುಂದೆ. ಇನ್ನೊಂದು ಅನಿಷ್ಕಾ ಕೂಡ ಈ ಲೆಟರ್ ಕೊಟ್ಟಿದ್ದಾಳೆ ನೋಡಿ ಗೈಸ್. ಇದೊಳ್ಳೆ ನಾನು ಫಸ್ಟ್ ನೋಡಿದಾಗ ರಾಕೆಟ್ ಅಂದ್ಕೊಂಡೆ. ಈ ಲೆಟರ್ ಇದು ನೋಡಿ, ದಿಸ್ ಈಸ್ ಅನಿಷ್ಕಾ ಕೊಟ್ಟಿರೋ ಲೆಟರು. ಅವಳು ಅಷ್ಟೇ ನಮ್ಮ 3 ಜನ ಕೊಟ್ಟಿದ್ದಾಳೆ. ಹಿಂಗೆ ಓಪನ್ ಮಾಡಿದ್ರೆ ಇದೊಳ್ಳೆ ಎನ್ವೆಲಪ್ ಥರ, ಅದ್ರ ಒಳಗಡೆ ಒಂದು ಲೆಟರ್ ಇದೆ. ಸೊ ಸ್ವೀಟ್. ನೋಡಿ ಗೈಸ್ ಎಷ್ಟೊಂದು ಬಂದಿದ್ದಾಳೆ. I'll read to myself. ತೋರಿಸಲ್ಲ ಇಲ್ಲಲ್ಲ. ಥ್ಯಾಂಕ್ ಯು ಅನ್ನಿ, ಥ್ಯಾಂಕ್ ಯು ತಾವೆನ್, ಲವ್ ಯು ಗೈಸ್. ಅನನ್ಯ ಫಾರ್ ಯು ಆಲ್ಸೋ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್. ಆ್ಯಂಡ್ ಎಲ್ಲರೂ ಮಿಸ್ ಮಾಡ್ಕೊತೀನಿ, ಕ್ಲಾಸ್ ಅವ್ರನ್ನೆಲ್ಲರೂ ಮಿಸ್ ಮಾಡ್ಕೊತೀನಿ. ನಮ್ಮ ಬೆಂಚು ಮುಂದೆ ಒಬ್ಬರು ಕೂತ್ಕೊತಾಯಿದ್ರು, 4 ಮೆಂಬರ್ಸ್, ಚಂದನ, ಹರಿಣಿ, ಚೈತ್ರ, ಅರ್ಬಿಯಾ. ಫುಲ್ಲೆಲ್ಲ ಸ್ನ್ಯಾಕ್ಸ್ನೆಲ್ಲ ಕೆಳಗಡೆ ಪಾಸ್ ಮಾಡ್ಕೊಂಡು ತಿಂತಾಯಿದ್ವಿ ಕ್ಲಾಸ್ ತೊಗೊಳ್ಬೇಕಾದ್ರೆ. ಒಂದು ಸರ್ತಿ ಬಾಕ್ಸ್ ಮುಚ್ಚಲ ಕೆಳಗಡೆ ಬಿದ್ದೋಗಿ ಮ್ಯಾಮ್ ಕೈಲಿ ಸಿಗಾಕೊಂಡಿದ್ವಿ. ಆಮೇಲೆ ಬ್ರೇಕ್ ಬಿಟ್ಟಾಗೆಲ್ಲ ಅವ್ರು ಆ್ಯಕ್ಚುಲಿ ನಾವು ಯಾವಾಗಲೂ ಕೂತಿದ್ದ ಕಡೆನೇ ಕೂತ್ಕೊತಾ ಇದ್ವಿ, ಅವ್ರು ಮಾತ್ರ ಈಚೆ ಹೋಗ್ತಾಯಿದ್ರು. ಅವ್ರಿಗೆ ಹೇಳಿ ಮೆಂಟೋಸು ಚಿಪ್ಸು ಎಲ್ಲ ತೊಗೊಂಡು ಬಂದು ಗೊತ್ತಿಲ್ದಿರ ತಿಂತಾಯಿರ್ತಿದ್ವಿ. ಸೊ ಅದೆಲ್ಲ ಮಿಸ್ ಮಾಡ್ಕೊತೀನಿ. ಲ್ಯಾಬಿಗೆ ಲೇಟಾಗಿ ಹೋಗೋದು, ಅಲ್ಲಿ ಕಿತಾಪತಿ ಮಾಡೋದು, ಅದೆಲ್ಲ ಮಿಸ್ ಮಾಡ್ಕೊತೀವಿ. ವಿ ಆರ್ ಮಿಸ್ಸಿಂಗ್ ಕಾಲೇಜ್. ಆ್ಯಂಡ್ ದಟ್ಸ್ ಇಟ್ ಗೈಸ್. ನಾನು ಮುಂದೆ ಫ್ರೆಂಡ್ಸ್ನೆಲ್ಲ ಕರೆಸ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಯಾರು ಕೈಗೆ ಸಿಗ್ತಾಯಿರಲಿಲ್ಲ. ಅವ್ರ ಜೊತೆ ಫೋಟೋನೂ ತೆಗ್ಸ್ಕೊಂಡಿಲ್ಲ.
ಹರಿಣಿ ಹತ್ರ ಮಾತ್ರ ತೆಗ್ಸ್ಕೊಂಡಿದ್ದೀನಿ. ಆ್ಯಂಡ್ ಏನು ಅವ್ರು ಯಾರು ನನ್ನ ಕೈಗೆ ನಿಜವಾಗ್ಲೂ ಸಿಕ್ಕಲಿಲ್ಲ. ಸೊ ಯಾರ್ಯಾರು ಸಿಕ್ಕಿದ್ರು ಅವ್ರವ್ರ ಕೈಲಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಇನ್ನು ನಾನು ಬೇರೆ ಫಸ್ಟ್ ಇಯರಲ್ಲಿ ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಎಲ್ಲ ಇದ್ದರು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಬ್ಬೊಬ್ಬರು ಫ್ರೆಂಡ್ಸ್ ಇದ್ದರು. ಫಸ್ಟ್ ಇಯರೆಲ್ಲ ಫುಲ್ಲೆಲ್ಲ ಮೀಟಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಲ್ಯಾಬ್ಸು ಎಲ್ಲ ಸ್ಟಾರ್ಟ್ ಆದಮೇಲೆ ಬ್ಯುಸಿ ಆದಾಗ ನಮ್ಮ ಕ್ಲಾಸಲ್ಲೇ ಇರ್ತಾಯಿದ್ವಿ. ಸೊ ಅವ್ರನ್ನೂ ಮೀಟ್ ಮಾಡಿಸಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಯಾರೂ ಕೈಗೆ ಸಿಗಲಿಲ್ಲ. ಬಟ್ ಅವ್ರನ್ನೂ ಮಿಸ್ ಮಾಡ್ಕೊತೀನಿ. ಲೇಖನ, ಶಮಿತಾ, ಹಿತೈಷಿ, ಜೀವ, ಮಧು, ದೇ ಆರ್ ಫ್ರಮ್ IML ಡಿಪಾರ್ಟ್ಮೆಂಟ್. ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಎಲ್ಲ ಅಟ್ಲೀಸ್ಟ್ ಕಾಲೇಜಲ್ಲಿದ್ದಾಗ ಹಿಂಗೆ ಕಾಲೇಜ್ಗೆ ಹೋಗ್ತಾ ಬರ್ತಾನೋ ಲ್ಯಾಬಿಗೆ ಹೋಗ್ಬೇಕಾದ್ರೂ ಯಾವಾಗಾದರೂ ಒಂದು ಸತಿ ಆದರೂ ಸಿಗ್ತಾಯಿದ್ರು, ಹಾಯ್ ಬಾಯ್ ಆದರೂ ಮಾಡ್ತಾಯಿದ್ವಿ. ಇನ್ನು ಮುಂದೆ ಅದು ಸಿಗಲ್ಲ. ಸೊ ಡೆಫಿನೆಟ್ಲಿ ಎಲ್ಲರನ್ನೂ ಮಿಸ್ ಮಾಡ್ಕೊತೀನಿ. ಅನ್ನಿ, ತಾವೇನ್, ಅನ್ನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಇಟ್ ಮೀನ್ಸ್ ಅ ಲಾಟ್. ಲೈಫ್ ಲಾಂಗ್ ಇದನ್ನು ನನ್ನ ಜೊತೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನ್ನಿಯ, ತಾವೇನ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್, ಬಾಯ್. ಲವ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಗೈಸ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮಗೂ ಈ ಥರ ಏನಾದರೂ ಗಿಫ್ಟ್ ಕೊಟ್ಟಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೇನು ಕೊಟ್ಟಿದ್ರು ಅಂತ. ಆ್ಯಂಡ್ ದಿಸ್ ವಾಸ್ ಮೈ ಗಿಫ್ಟ್ ಫ್ರಮ್ ಮೈ ಫ್ರೆಂಡ್ಸ್. ಸೋ ಸ್ವೀಟ್, ದೇ ಆರ್ ಸೋ ಸ್ವೀಟ್, ಸೋ ಥಾಟ್ಫುಲ್, ಆ್ಯಂಡ್ ದೇ ಆರ್ ಮೈ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ದೇ ಆರ್ ಗುಡ್, ಸ್ವೀಟ್, ಥಾಟ್ಫುಲ್. ಬಾಯ್ ಗೈಸ್. ಇನ್ನೊಬ್ರನ್ನ ಮೆನ್ಷನ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಶಿ ಈಸ್ ವೆರಿ ವೆರಿ ಕ್ಲೋಸ್. ಯಾಕಂದರೆ ಅಲ್ಲಿ ನಮ್ಮ ಪಕ್ಕದ ಕ್ಲಾಸಲ್ಲೇ ಇದ್ದಿದ್ದು ಪೂರ್ಣಿಮಾ ಅಂತ. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಕ್ಲೋಸ್ ಟು ಮೀ. ಪಕ್ಕದ ಕ್ಲಾಸೆಲ್ಲ ಬ್ರೇಕ್ ಬಿಟ್ಟಿದ ತಕ್ಷಣ ಹೋಗೋದು ಪೂರ್ಣಿಮಾ ಅಂದ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾಯಿದ್ವಿ. ಸೊ ಶಿ ವಾಸ್ ಆಲ್ಸೋ ಒನ್ ಆಫ್ ಮೈ ಫ್ರೆಂಡ್. ಥ್ಯಾಂಕ್ ಯು ಪೂರ್ಣಿಮಾ, ಲವ್ ಯು ಸೊ ಮಚ್. ಮಿಸ್ ಯು ಗೈಸ್. ಇಂಡಿಯನ್ ಮಾಮ್ ರಿಚುವಲ್ಸ್ ನೋಡಿ. ನನ್ನ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ಮೈ ಗಾಡ್ ಬ್ಲೆಸ್ ಮೀ ಅಂತ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಏನೇನು ಮನ್ಸಿಗೆ ಬಂತು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ವ್ಲಾಗ್ಸ್ ಇನ್ಮೇಲೆ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮುಂಚೆ ಆಗಿದ್ದರೆ ನನ್ನ ಕಾಲೇಜ್ ಬ್ಯುಸಿ ಇದೆ, ಎಕ್ಸಾಮ್, ಇಂಟರ್ನ್ಶಿಪ್, ಪ್ರಾಜೆಕ್ಟ್ ಎಲ್ಲ ಬ್ಯುಸಿಲಿ ಮರ್ತೇ ಹೋಗ್ತಿದ್ದೆ. ವ್ಲಾಗು ಮಾಡ್ತಾ ಇರಲಿಲ್ಲ. ಆ ಟೆನ್ಷನಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಗ್ರ್ಯಾಜುಯೇಷನ್ ಆಗಿದೆ, ನೋಡೋಣ ಇವಾಗಾದರೂ ವೀಕ್ಲಿ ಆರ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ that's it for this vlog. See you guys in the other interesting vlog. Bye guys.